ಡಿ.ಕೆ.ಶಿ ಎಲ್ಲಿ ಕಷ್ಟಪಟ್ಟ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಉತ್ತರ, ಈಗ ಸುಮ್ಮನೆ ನಾನೊಂದು ಕಡೆ ನೀನೊಂದು ಕಡೆ ಕೂತ್ಕೊಂಡೆಲ್ಲ ಮಾತಾಡೋದು ಬೇಡ, ಆಸ್ತಿ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ, ನಾನು ರೆಡಿ ಅಂತ ಡಿ.ಕೆ. ಶಿವಕುಮಾರ್. ನನ್ನ ಆಸ್ತಿ ಬಗ್ಗೆ ಇಡಿ ಮತ್ತು ಸಿಬಿಐನವರು ಸಮೀಕ್ಷೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಹಿಟ್ ಅಂಡ್ ರನ್ ಎಲ್ಲ ಬೇಡ, ಬನ್ನಿ ಚರ್ಚೆ ಮಾಡೋಣ ಅಂತ ಒಂದು ಚಾಲೆಂಜ್ ಮಾಡಿದ್ದಾರೆ. ಈ ಚಾಲೆಂಜನ್ನು ಕುಮಾರಸ್ವಾಮಿ ಸ್ವೀಕರಿಸ್ತಾರ ಅಂತ. 45 ಎಕರೆ ಲ್ಯಾಂಡ್ ಇದೆ, 48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತೊಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಎಸ್, ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗೆಡ್ಡೆ ಬೆಳೆದು ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಹೊಲ ಉತ್ತಿರೋರು. ಕಷ್ಟಪಟ್ಟು ಬಂದಿದ್ದೇವೆ. ಯಾವ ಕಷ್ಟಪಟ್ಟವ್ರೆ? ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಮಾತಾಡೋದ್ರೆ ಬೇಕಾದಷ್ಟು ಮಾತಾಡೋದು. ನನಗೆ ಕಾರ್ಯಕ್ರಮ ಇದೆ, ಬನ್ನಿ. ಅವ್ರಿಗಿರೋದೇ ನಾನು ಆಪತ್ತು, ಅವ್ರಿಗೆ ಇನ್ಯಾರ್ದು ಭಯ ಇಲ್ಲ ಇಲ್ಲಿ. ಎಸ್, ಆ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು TV ಅವರು ಇವತ್ತು ತೋರಿಸ್ತಾರೆ, ನಾಳೆ ಬಿಟ್ಬಿಡ್ತಾರೆ. ನಾನು ಕಲ್ಲು ಮಾರದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡಿದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. ಅಯ್ಯೋ, 48 ಇದೆಯೋ, 400 ಇದೆಯೋ, ನನ್ನ ಹತ್ರ 1000 ಇದೆಯೋ, 1 ಎಕರೆ ಇದೆಯೋ, ನನ್ನ ಭಿಕ್ಷುಕರಿದ್ನೋ, ನೆಕ್ಸ್ಟ್ ಪಾಯಿಂಟ್, ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ಮನೆ ಅದೆಲ್ಲ ಹಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರೆದೇ ಆತನ ಬಾರೆ ಅಂತ. ಓಕೆ, ಅವರಿಬ್ಬರ ನಡುವೆ ಮಾತುಗಳು. ಅದಕ್ಕೆ ಅವರು ಈಗ ಕುಮಾರಸ್ವಾಮಿನೂ ಮಾತಾಡ್ತಾರೆ, ಅವರು ಉತ್ತರ ಕೊಡ್ತಾರೆ. ಇವರು ಉತ್ತರ ಕೊಟ್ಟ ಮೇಲೆ ಮತ್ತೆ ಡಿ.ಕೆ. ಶಿವಕುಮಾರ್ ಇದೇ ಆಗತ್ತೆ. ಅವ್ರು ಮಾತಾಡೋದು, ಅದಕ್ಕೆ ಇವ್ರು ಕೌಂಟ್ರ್ ಕೊಡೋದು, ಎಲ್ಲರೂ ಅವ್ರವ್ರನ್ನು ಸಮರ್ಥಿಸ್ಕೋತಾರೆ ಅಷ್ಟೇ. ಹೌದು, ಡಿ.ಕೆ. ಶಿವಕುಮಾರ್ ಹೇಳಿದ ನಿಜ ಅಂತ ಕುಮಾರಸ್ವಾಮಿ ಒಪ್ಕೋತಾರ, ಅಥವಾ ಕುಮಾರಸ್ವಾಮಿ ಹೇಳಿದ ನಿಜ ಅಂತ ಡಿ.ಕೆ. ಶಿವಕುಮಾರ್ ಒಪ್ಕೋತಾರ? ಇಲ್ಲ.